ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭುದೇವ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ನ್ಯಾಯಾಲಯಕ್ಕೆ ಹಾಜರ್. ಕೋರ್ಟ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿ. ಏನೂ ಮಾತನಾಡದೆ ಸೈಲೆಂಟ್ ಆಗಿ ನಿಂತ ಸುಬ್ಬಾ ಸುಬ್ಬಿ. ಸದನ ಆರಂಭ ಆಗ್ತಿದ್ದಂತೆ ರಾಜಣ್ಣ ಓಜಾ ಬಗ್ಗೆ ಚರ್ಚೆ. ದಲಿತ ನಾಯಕನಿಗೆ ಅಪಮಾನ ಎಂದ ಆರ್ ಅಶೋಕ್. ಪ್ರಶ್ನೋತ್ತರ ಬಳಿಕ ಉತ್ತರ ಕೊಡ್ತೇವೆ ಎಂದ ಎಚ್ಕೆಪಿ. ತಲೆದಂಡ ಬಳಿಕ ಅಧಿವೇಶನಕ್ಕೆ ಬಾರದ ರಾಜಣ್ಣ. ಮನೆಯಲ್ಲಿ ಮೌನಕ್ಕೆ ಜಾರಿದ ಮಾಜಿ ಮಿನಿಸ್ಟರ್. ಹೈಕಮಾಂಡ್ ಬಳಿ ಮಾತನಾಡ್ತೇವೆ ಎಂದ ಸತೀಶ್. ಮಣ್ಣು ಅಗಿಯದೆ ಸಮಾಧಿ ಶೋಧಕ್ಕೆ ಜಿಪಿಆರ್ ಬಳಕೆ. 13ನೇ ಪಾಯಿಂಟ್ನಲ್ಲಿ ಶವಕ್ಕಾಗಿ ಸರ್ಚಿಂಗ್. ತನಿಖೆ ದಾರಿ ತಪ್ಪಿದೆ ಎಂದ ಬಿವೈ ವಿಜಯೇಂದ್ರ. ಕರ್ನಾಟಕದ ಗ್ಯಾರಂಟಿ ಆಂಧ್ರದಲ್ಲಿ ಕಾಪಿ. ಆಗಸ್ಟ್ 15ರಿಂದ ಆಂಧ್ರದ ಮಹಿಳೆಯರಿಗೆ ಫ್ರೀ ಬಸ್. 1 ವರ್ಷದ ಬಳಿಕ ಕೊಟ್ಟ ಮಾತು ಉಳಿಸಿಕೊಂಡ ಸಿಎಂ ನಾಯ್ಡು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊರಬರುತ್ತಾ ಕಾಡಲ್ಲಿ ಸಮಾಧಿಯಾಗಿರುವಂತಹ ರಹಸ್ಯ 13ನೇ ಪಾಯಿಂಟ್ ಅಂತ ಎಲ್ಲರ ಚಿತ್ತ ನೆಟ್ಟಿದೆ. ಬಹಳ ಕ್ಯೂರಿಯಾಸಿಟಿ ಹುಟ್ಟುಹಾಕಿರುವಂತಹ ಪಾಯಿಂಟ್ ನಂಬರ್ 13ರಲ್ಲಿ ಇವತ್ತು ಶೋಧ ಕಾರ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಅದು ಈ ಬಾರಿ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸ್ತಾರೆ ಅಧಿಕಾರಿಗಳು. ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ತಂತ್ರಜ್ಞಾನದ ಮೂಲಕ ಕಾರ್ಯಾಚರಣೆ ನಡೆಯುತ್ತೆ. ಮಣ್ಣು ಅಗಿಯದೆ ಸಮಾಧಿ ಶೋಧಕ್ಕೆ ಈ ಜಿಪಿಆರ್ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಸ್ಥಳದಲ್ಲಿ ಜಿಪಿಆರ್ ಯಂತ್ರವನ್ನ, ಆ ಮಷೀನ್ ಅನ್ನ ಎಸ್ಐಟಿ ಅಧಿಕಾರಿಗಳು ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿವರೆಗೂ ಕೂಡ ಉತ್ಖನನ ಕಾರ್ಯ ನಡೆದಿದ್ದು ಆರೆ, ಪಿಕಾಸಿ, ಗುದ್ಲಿ ಎಲ್ಲ ತಗೊಂಡು ಹೋಗಿದ್ರು. ಆಮೇಲೆ ಆತ ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಮಣ್ಣಗಿದ್ರು. 8 ಅಡಿ, 6 ಅಡಿ, 3 ಅಡಿ ಹೀಗೆ ಆತ ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲೆಲ್ಲ ಮಣ್ಣಗಿಯುವಂತ ಕೆಲಸವನ್ನ ಕಾರ್ಮಿಕರ ಟೀಮ್ ಮಾಡಿತ್ತು. ಬಟ್ ಈಗ ಜಿಪಿಆರ್ ಮಷೀನ್ ಏನಿದೆ ಅದು ಈಗ ಎಂಟ್ರಿ ಕೊಟ್ಟಿದೆ. ಅದನ್ನ ಬಳಸ್ಕೊಂಡು ಇವತ್ತು ಶೋಧ ಕಾರ್ಯವನ್ನು ಅಧಿಕಾರಿಗಳು ನಡೆಸ್ತಾರೆ. ಒಂದು, ಜಿಪಿಆರ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಗಳಿದೆ ಅಂತ ಅಂದ್ರೆ, ಈಗ ನೋಡಿ, ಆತ ತೋರಿಸ್ತಂತ ಜಾಗದಲ್ಲಿ ಹೋಗಬೇಕು, ಮಾರ್ಕ್ ಮಾಡಿರೋ ಜಾಗದಲ್ಲಿ ಕಂಪ್ಲೀಟ್ ಆಗಿ ಇಷ್ಟಡಿ ಆಳ, ಇಷ್ಟಡಿ ಉದ್ದ ಅಂತೇಳಿ ಮಣ್ಣಗಿಬೇಕು. ಆದರೆ ಜಿಪಿಆರ್ ಯೂಸ್ ಮಾಡಿದ ಮೇಲೆ ಈ ಮಿಷಿನ್ ಏನು ಮಾಡುತ್ತೆ, ಈ ಮಷೀನು ಅಲ್ಲಿ ಯಾವುದಾದ್ರೂ ಕುರುಹುಗಳಿದ್ರೆ, ತಲೆಬುರುಡೆಗಳಿದ್ರೆ, ಅಥವಾ ಮಾನವನ ಮೂಳೆಗಳಿದ್ರೆ, ಅಥವಾ ಪ್ರಾಣಿಗಳದ್ದೇ ಮೂಳೆಗಳಿದ್ರೆ ಅದು ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡಿದಂಥ ಪರ್ಟಿಕ್ಯುಲರ್ ಜಾಗದಲ್ಲಿ ಮಣ್ಣಗಿಯುವಂಥ ಕಾರ್ಯ ಆಗುತ್ತೆ. ಆಗ ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸಪೋಸ್ ಈಗ 13 ನಂಬರ್ ಏನು ನಾವು ತೋರಿಸ್ತಾ ಇದ್ದೀವಲ್ಲ ನೋಡಿ, ಅಲ್ಲಿ ವಿದ್ಯುತ್ ಕಂಬ ಇದೆ, ರಸ್ತೆ ಪಕ್ಕದಲ್ಲಿರುವಂಥ ಜಾಗ. ಅಲ್ಲಿ ವಿದ್ಯುತ್ ಕಂಬಕ್ಕೆ ಯಾವುದೇ ರೀತಿಯಾದಂಥ ಹಾನಿ ಆಗಬಾರ್ದು. ಈಗ ಸುಖ ಸುಮ್ಮನೆ ಎಲ್ಲ ಕಡೆ ಮಣ್ಣಕ್ಕೊಂಡು ಕೂತ್ಕೊಂಡ್ರೆ ವಿದ್ಯುತ್ ಕಂಬಕ್ಕೆ ಕೂಡ ಹಾನಿಯಾಗುವಂಥ ಸಾಧ್ಯತೆ ಇರುತ್ತೆ. ಕಂಪ್ಲೀಟ್ ಆಗಿ ಈಗ ಮಾರ್ಕ್, ಒಂದು ಸೈಟ್ ಜಾಗ ಎಷ್ಟಿರುತ್ತೆ ಅಷ್ಟು ದೊಡ್ಡ ಜಾಗ ಇದೆ ನೋಡಿ, ಈಗ ಅಷ್ಟೂ ಕಡೆ ಮಣ್ಣಗಿಯೋ ಬದಲು ಆತ ಪರ್ಟಿಕ್ಯುಲರ್ ಆಗಿ ಎಲ್ಲಿ ತೋರಿಸಿದಾನಲ್ಲ ಅಲ್ಲಿ ಈಗ ಈ ಜಿಪಿಆರ್ ಮಷೀನನ್ನು ಯೂಸ್ ಮಾಡ್ತಾರೆ ಅಧಿಕಾರಿಗಳು. ಆಗ ಅದು ಬೀಪ್ ಸೌಂಡ್ ಮಾಡುತ್ತೆ. ಅಲ್ಲಿ ಏನಾದರೂ ಒಂದು ವೇಳೆ ಕುರುಹುಗಳಿದ್ದರೆ, ಅದು ಮನುಷ್ಯನದ್ದೇ ಆಗಿರಲಿ, ಮಾನವನದ್ದೇ, ಪ್ರಾಣಿಗಳದ್ದೇ ಆಗಿರಲಿ, ಯಾವುದೇ ರೀತಿಯಾದಂಥ ಅಸ್ಥಿಪಂಜರ ಇದ್ದರೆ, ಕುರುಹುಗಳಿದ್ದರೆ ಅದು ಬೀಪ್ ಮಾಡುತ್ತೆ, ಡಿಟೆಕ್ಟ್ ಮಾಡುತ್ತೆ. ಅದರ ಆಧಾರದ ಮೇಲೆ ಎಕ್ಸಾಕ್ಟ್ ಆಗಿ ಆ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೆಸ್ತಾರೆ. ಆಗ ಅಲ್ಲಿ ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಇದು ಜಿಪಿಆರ್ ಅನ್ನು ಯೂಸ್ ಮಾಡೋದ್ರಿಂದ ಒಂದಷ್ಟು ಬೆನಿಫಿಟ್ಸ್ ಸಿಗುತ್ತೆ. ಆಮೇಲೆ ಹೇಳಿ ಕೇಳಿ ಅದರ ವೆಚ್ಚ ಕೂಡ ಭಾಳ ದುಬಾರಿಯಾಗಿರುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಈಗ ಈ ಧರ್ಮಸ್ಥಳದ ಅಸ್ಥಿಪಂಜರ ರಹಸ್ಯ ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ. ಕೆಲವೇ ಹೊತ್ತಲ್ಲಿ ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಶುರು ಆಗತ್ತೆ.
ಕುತೂಹಲದ ಕೇಂದ್ರ ಬಿಂದು ಆಗಿದೆ 13ನೇ ಜಾಗ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಂತಿ ಅವರ ನೇತೃತ್ವದಲ್ಲೇ ಸರ್ಚಿಂಗ್ ಕಾರ್ಯ ನಡೆಯುತ್ತೆ. ಅನಾಮಿಕನ ಸಮ್ಮುಖದಲ್ಲಿ ಆತನನ್ನ ಕರ್ಕೊಂಡು ಬಂದು ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾರೆ. ಒಂದು GPR ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಮಷೀನ್ ಅನ್ನು ಬಳಸ್ತಾರೆ. ಆತನ ಸಮ್ಮುಖದಲ್ಲಿ ಅದರ ಜೊತೆಗೆ ಎಸ್ಐಟಿಯ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮಹಂತಿ ಅವರು ಕೂಡ ಬರುವಂತ ಸಾಧ್ಯತೆ ಇದೆ. ಅವರ ಮುಂದೆನೆ ಈ ಸರ್ಚಿಂಗ್ ಕಾರ್ಯ ನಡೆಯುತ್ತೆ. ಯಾಕೆ 13ನೇ ಪಾಯಿಂಟ್ ಇಷ್ಟೊಂದು ಕುತೂಹಲ ಮೂಡಿಸ್ತಾ ಇದೆ? ಯಾಕೆ ಅಂತಂದ್ರೆ ಆತ ಎಸ್ಐಟಿಯ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿರುವಂತ ಒಂದಷ್ಟು ಸ್ಫೋಟಕ ವಿಚಾರಗಳು. ಇಲ್ಲಿವರೆಗೂ ಆತ ನೂರಾರು ಶವಗಳನ್ನ ಹೊತ್ತಿಟ್ಟಿದ್ದೀನಿ ಧರ್ಮಸ್ಥಳದಲ್ಲಿ ಕಳೆದ 20 ವರ್ಷದಲ್ಲಿ 1995ರಿಂದ 2014ರವರೆಗೂ ಕೂಡ ನೂರಾರು ಶವಗಳನ್ನ ಹೊತ್ತಿಟ್ಟಿದ್ದೀನಿ. ಆ ಜಾಗ ನಾನು ತೋರಿಸ್ತೀನಿ. ಇಷ್ಟು ದಿವಸ ನಾನೆಲ್ಲೋ ಬೇರೆ ಕಡೆ ಇದ್ದೆ, ಈಗ ನಾನು ಬಂದಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಬಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಬುರ್ಡೆ ಹಿಡ್ಕೊಂಡು ಬಂದಿರ್ತಾನೆ. ಆ ಬುರ್ಡೆ ರಹಸ್ಯ ಏನು ಅಂತ ಕೆದಕ್ತಂತ ಎಸ್ಐಟಿ ಈಗ 1ರಿಂದ 16ನೇ ಜಾಗದವರೆಗೂ ಆಗಿದೆ, ಎಕ್ಸೆಪ್ಟ್ 13. 13ರಲ್ಲಿ ಯಾಕೆ ಕ್ಯೂರಿಯಾಸಿಟಿ ಇದೆ ಅಂತ ಅಂದ್ರೆ ಆತ ಒಂದಲ್ಲ ಎರಡಲ್ಲ ಮೂರಲ್ಲ 7ರಿಂದ 8 ಶವಗಳನ್ನ ಅದೊಂದೇ ಜಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತ ಹೇಳಿರುವಂತ ಕಾರಣಕ್ಕಾಗಿ ಕುತೂಹಲದ ಕೇಂದ್ರ ಬಿಂದು ಆಗಿದೆ ಆ ಜಾಗ. ಪಾಯಿಂಟ್ ನಂಬರ್ 13. ಅಲ್ಲಿ ಆತ ಹೇಳಿರುವಂತ ಪ್ರಕಾರವಾಗಿ ಜಾಸ್ತಿ ಅಸ್ಥಿ ಪಂಜರಗಳು ಸಿಗತ್ತಾ ಅಥವಾ ಏನೂ ಸಿಗದೇ ಇಲ್ವಾ? ಸಿಕ್ಕಿದ್ರೆ ತನಿಖೆಯ ಹಾದಿ ಹೇಗೆ ಬದಲಾಗತ್ತೆ? ಏನೂ ಸಿಗಲಿಲ್ಲ ಅಂದ್ರೆ ಅಧಿಕಾರಿಗಳು ಮುಂದೇನು ಮಾಡ್ತಾರೆ? ಈ ಥರದ ನಾನಾ ಪ್ರಶ್ನೆಗಳು ಸದ್ಯ ಚರ್ಚೆ ಆಗ್ತಾ ಇದೆ. ಈಗ ಆಲ್ರೆಡಿ ಆ GPR ಅನ್ನು ಬಳಸೋದಕ್ಕೆ ನೋಡಿ, ಈಗ GPR ತಗೊಂಡು ಬಂದು ಮಾಡಬೇಕು. ಈಗ ಕಾರ್ಮಿಕರನ್ನ ಕರೆಸಿ ಉತ್ಖನನ ಕಾರ್ಯ ಮಾಡಿದಂಥ ಸಂದರ್ಭದಲ್ಲಿ ಮಣ್ಣಗಿಯೋದಕ್ಕೆ ಅದಕ್ಕೇನು ಅಷ್ಟೊಂದು ಖರ್ಚಾಗಲ್ಲ. ಬಟ್ ಆದರೆ GPR ಮಷೀನನ್ನು ಬಳಸ್ಕೊಳ್ಬೇಕು ಅಂತಂದರೆ ಅದಕ್ಕೆ ಲಕ್ಷ ಹಣ ಕೊಡಬೇಕು. ಅದಕ್ಕೆ ರೆಂಟೇ ಇಷ್ಟಿರುತ್ತೆ ಅಂತ ಹೇಳಿ ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ. ಇಂತಿಷ್ಟು ರೆಂಟ್ ಅಂತ ಅದಕ್ಕೆ ಪೇ ಮಾಡಬೇಕಾಗತ್ತೆ, ಒಂದು ದಿನಕ್ಕೆ ಇಷ್ಟು ಅಂತೇಳಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ಎಲ್ಲ ಜಾಗದಲ್ಲೂ ಮಾಡಿದರೆ ಬಹುಶಃ ಒಂದು ಏನು ಅಂತಂದರೆ ದುಡ್ಡು ಖರ್ಚಾಗ್ತಾ ಇತ್ತು, ಆದರೆ ಟೈಮ್ ಸೇವ್ ಆಗ್ತಾ ಇತ್ತು. ಎಲ್ಲೆಲ್ಲಿ ಡಿಟೆಕ್ಟ್ ಆಗುತ್ತೆ ಅಲ್ಲಿ ಮಾತ್ರ ಮಣ್ಣಗಿತಾ ಇದ್ರು. ಬಿಗಿ ಭದ್ರತೆಯಲ್ಲಿ ಅನಾಮಿಕನನ್ನ ಕರ್ಕೊಂಡು ಬಂದಿದೆ ಎಸ್ಐಟಿ ಟೀಮ್. 50ಕ್ಕೂ ಹೆಚ್ಚು ಸಿಬ್ಬಂದಿಗಳ ಭದ್ರತೆಯಲ್ಲಿ ಶೋಧ ಕಾರ್ಯವನ್ನ ಇವತ್ತು ನಡೆಸ್ತಾರೆ. ನೇತ್ರಾವತಿ ನದಿ ತೀರದಲ್ಲಿ ಪಾಯಿಂಟ್ ನಂಬರ್ 13ರಲ್ಲಿ ಇವತ್ತು ಶೋಧ ಶುರುವಾಗುತ್ತೆ. ಮೊದಲಿಂದಲೂ ಕೂಡ ಸ್ಪಾಟ್ ನಂಬರ್ 13 ಅಲ್ಲಿ ಶೋಧ ನಡೆಸುವಂಥದ್ದು ಪೆಂಡಿಂಗ್ ಇದೆ. ಇವತ್ತು GPR ಅನ್ನ ಬಳಸ್ಕೊಳ್ತಾ ಇದ್ದಾರೆ. ಶವಗಳ ಶೋಧ ಕಾರ್ಯಕ್ಕೆ GPR ಮಷೀನ್ ಅನ್ನ ಅಧಿಕಾರಿಗಳು ಬಳಸ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಆತ ಹೇಳಿರುವಂತೆ ಜಾಸ್ತಿ ಅಸ್ಥಿ ಪಂಜರ ಸಿಗುತ್ತಾ ಅಥವಾ ಏನೂ ಸಿಗಲ್ವಾ ಗೊತ್ತಿಲ್ಲ. ಈಗ ಶೋಧ ಕಾರ್ಯ ಶುರು ಆಗಬೇಕು. ಆತನನ್ನ ಕರ್ಕೊಂಡು ಬರುವಂತ ಕೆಲಸ ಆಗಿದೆ. ಅದಾದ ಮೇಲೆ GPR ಅನ್ನ ಯೂಸ್ ಮಾಡ್ತಾರೆ. ಸೊ ಶೋಧ ಕಾರ್ಯ ಶುರು ಆದಮೇಲೆ ಯಾವ ರೀತಿಯಾಗಿ ಸಾಗುತ್ತೆ, ಏನಾದರೂ ಸಿಗುತ್ತಾ, ಕುರುಹುಗಳು ಪತ್ತೆ ಆಗುತ್ತಾ, ಪತ್ತೆ ಆಗಲ್ವಾ? ಆಮೇಲೆ ಒಂದಂತೂ ಸತ್ಯ, ಯಾಕಂತಂದರೆ ಈಗ GPR ಮಷೀನನ್ನು ಬಳಸ್ಕೊಳ್ತಾ ಇರುವಂಥ ಕಾರಣಕ್ಕಾಗಿ ಸುಖ ಸುಮ್ಮನೆ ಬೇರೆ ಬೇರೆ ಜಾಗದಲ್ಲಿ ಮಣ್ಣಗಿಯುವಂಥ ಕೆಲಸ ತಪ್ಪುತ್ತೆ. ಇದಕ್ಕೆ ಮುಂಚೆಯಿಂದಲೂ ಕೂಡ ಅದನ್ನು ಬಳಸ್ಕೊಂಡಿದ್ದಿದ್ರೆ ಬಹುಶಃ ಒಂದಷ್ಟು ಟೈಮ್ ಸೇವ್ ಆಗ್ತಿತ್ತು, ದುಡ್ಡಂತೂ ಖರ್ಚಾಗ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಅಂದರೆ 13ನೇ ಪಾಯಿಂಟ್ ಮಾತ್ರ ಪೆಂಡಿಂಗ್ ಇತ್ತು. ಒಂದು ಕಡೆ ಆತ ಅಲ್ಲಿ ನಾನು 7-8 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ SIT ಅಧಿಕಾರಿಗಳ ಮುಂದೆ. ಇವತ್ತು GPR ಅನ್ನು ಬಳಸ್ಕೊಂಡು ಶೋಧ ಕಾರ್ಯವನ್ನು ಕೆಲವೇ ಹೊತ್ತಲ್ಲಿ ಶುರು ಮಾಡ್ತಾರೆ. ಆತ ಹೇಳಿರುವಂತೆ ಜಾಸ್ತಿ ಅಸ್ಥಿ ಪಂಜರಗಳೇನಾದರೂ ಸಿಗ್ಬೋದಾ, ಹೇಗೆ ಏನಾಗ್ಬೋದು ಇವತ್ತಿನ ಕಾರ್ಯಾಚರಣೆ ಬಗ್ಗೆ? ಮಾಡ್ತಾ ಇರೋಣ. ಇದನ್ನು ಕೂಡ ಪರಿಶೀಲನೆ ನಡೆಸುವ ಯಾಕಂದ್ರೆ ಒಬ್ಬ ಥ್ಯಾಂಕ್ ಯು ಅಭಿಷೇಕ್. ಬಹುಶಃ ನೆಟ್ವರ್ಕ್ ಇಶ್ಯೂ ಅಂತ ಅನ್ಸುತ್ತೆ, ಕರೆಕ್ಟಾಗಿ ಅವ್ರ ವಾಯ್ಸ್ ಕೇಳಿಸ್ತಾ ಇಲ್ಲ. ಬಟ್ ಯಾಕೆಂತಂದರೆ ಈಗ ಸಹಜವಾಗಿ ಕುತೂಹಲ ಇರುವಂಥದ್ದು ಏನು ಅಂತಂದರೆ, ಈ ಹಿಂದೆ ಕೂಡ ನಡೆದಂಥ ಉತ್ಖನನ ಕಾರ್ಯದಲ್ಲಿ ಆತ ಹೇಳಿರುವಂಥ ವಿಚಾರಕ್ಕೂ ಅಲ್ಲಿ ಸಿಕ್ಕಿರುವಂಥ ಕುರುಹುಗಳಿಗೂ ಮ್ಯಾಚ್ ಆಗ್ತಾ ಇಲ್ಲ. ಆತ ಏನಾದರೂ ತನಿಖೆಯ ದಿಕ್ಕು ತಪ್ಪಿಸ್ತಾ ಇದ್ದಾನಾ ಅಥವಾ ಸುಳ್ಳು ಹೇಳ್ತಾ ಇದ್ದಾನಾ ಅಥವಾ ಜಾಗ ಅಷ್ಟೊಂದು ಆತನಿಗೆ ನೆನಪಿಲ್ವಾ
ಅಥವಾ ಎಕ್ಸಾಕ್ಟ್ ಆಗಿ ಜಾಗ ಮರೆತು ಹೋಗಿದಾನ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡುತ್ತೆ. ಆಮೇಲೆ ಹೇಳಿ ಕೇಳಿ 20 ವರ್ಷ ಅಂತ ಅಂದಮೇಲೆ ಮಳೆ ಬಂದಿರುತ್ತೆ, ಪರಿಸರದಲ್ಲೂ ಒಂದಷ್ಟು ಬದಲಾವಣೆ ಆಗಿರುತ್ತೆ, ಆ ಥರದ ಸಾಧ್ಯತೆ ಕೂಡ ದಟ್ಟವಾಗಿರುತ್ತೆ. ನೀರಿನ ಮಟ್ಟ ಏರಿಕೆ ಆಗಿರುತ್ತೆ. ಆಮೇಲೆ ಆ ನೇತ್ರಾವತಿ ನದಿ ತೀರದ ಪಾತ್ರದಲ್ಲಿ ಏನಿದೆ ಅಲ್ಲಿ ಒಂದಷ್ಟು ಪರಿಸರದಲ್ಲಿ ಬದಲಾವಣೆ ಆಗಿರುತ್ತೆ. ಆ ಕಾರಣಕ್ಕಾಗಿ ಆತ ಏನಾದರೂ ಕನ್ಫ್ಯೂಸ್ ಆಗಿದಾನಾ ಅಥವಾ ಆತನಿಗೆ ಗೊಂದಲ ಇದೆಯಾ, ಕ್ಲಾರಿಟಿ ಇಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಯಾವಾಗ ಪಾಯಿಂಟ್ ನಂಬರ್ 1 ಇಂದ 5 ಏನೂ ಸಿಗಲಿಲ್ಲ, ಹಾಗೆ ಅಗೇನ್ ಆತನನ್ನು ಕೂಡಿಸ್ಕೊಂಡು ವಿಚಾರಣೆ ಮಾಡುವಂಥ ಕೆಲಸ ಮಾಡಿದ್ರು ಅಧಿಕಾರಿಗಳು. ಇವತ್ತು ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಅದೊಂದು ಕಡೆ ಇವತ್ತು ಸದನದಲ್ಲಿ ಸದ್ದು ಮಾಡಲಿದೆ ಧರ್ಮಸ್ಥಳದ ಕೇಸ್ನ ವಿಚಾರ. ಧರ್ಮಸ್ಥಳದ ಬಗ್ಗೆ ನಾವು ಸದನದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿಚಾರ ಶಾಸಕರ ಸಭೆಯಲ್ಲಿ ಚರ್ಚೆಯಾಗಿದೆ. SIT ತನಿಖೆಯ ಹಾದಿ ತಪ್ಪುತ್ತಾ ಇದೆ ಅನ್ನುವಂಥ ಪ್ರಶ್ನೆ ನಮಗೆ ಮೂಡಿದೆ. ಇನ್ನು SDPI ಕಮ್ಯುನಿಸ್ಟ್ ಪಕ್ಷ ಇದರ ಹಿಂದಿರುವಂಥ ಗುಮಾನಿ ಇದ್ದು ರಾಜ್ಯ ಸರ್ಕಾರ ಇದರ ಸತ್ಯಾಂಶವನ್ನು ಬಹಿರಂಗಪಡಿಸಬೇಕು ಅಂತ BY ವಿಜಯೇಂದ್ರ ಅವರು ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ನಿನ್ನೆಯೂ ಕೂಡ ನಮ್ಮ ಶಾಸಕಾಂಗ ಪಕ್ಷದಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. SIT ಎಲ್ಲೋ ಒಂದ್ ಕಡೆ ಹಾದಿ ತಪ್ತಾ ಇದೆಯಾ? ಇವತ್ತು ಬೇರೆ ಬೇರೆ SDPI ಮತ್ತು ಬೇರೆ ಬೇರೆ ಕಮ್ಯುನಿಸ್ಟ್ ಅವರ ಇದರಿಂದ ನಿಂತಿದ್ದಾರೆ. ಎಲ್ಲವೂ ಕೂಡ ಗುಮಾನಿಗಳಿಗೆ ಆಸ್ಪದವನ್ನ ಮಾಡಿಕೊಟ್ಟಿದೆ. ಈ ವಿಚಾರವನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ. SIT ತನಿಖೆ ನಡೆಸ್ತಾ ಇದೆ, ಅದ್ರ ಬಗ್ಗೆ ನಮ್ಗೆ ಯಾವುದೂ ಅಭ್ಯಂತರ ಇಲ್ಲ. ಸತ್ಯ ಹೊರಗೆ ಬರಬೇಕು ಅಂತಕ್ಕಂಥ ಅಪೇಕ್ಷೆ ಈ ನಾಡಿನ ಜನತೆದು. ಆದ್ರೆ ಧರ್ಮಸ್ಥಳ ಮಂಜುನಾಥೇಶ್ವರ ಕೋಟ್ಯಾಂತರ ಭಕ್ತರು ಇದ್ದಾರೆ. ಆ ಭಕ್ತಾದಿಗಳ ಅವ್ರಿಗೂ ಕೂಡ ಒಂದು ಭಾಷೆ ಆಗ್ತಕ್ಕಂಥ. ಈ ಬಗ್ಗೆ ಮಾತನಾಡೋದಕ್ಕೆ ದೂರುದಾರ ಜಯಂತ್ ಶೆಟ್ಟಿ ಅವ್ರ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಇವತ್ತು 13ನೇ ಪಾಯಿಂಟ್ ಅಲ್ಲಿ GPR ಅನ್ನ ಬಳಸ್ಕೊಂಡು ಉತ್ಖನನ ಕಾರ್ಯ ಮಾಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಅಸ್ಥಿ ಪಂಜರಗಳು ಸಿಗ್ಬೋದಾ, ಏನ್ ಅನ್ಸುತ್ತೆ? ಮೊದಲಿಗೆ ನಿಮ್ ರಿಯಾಕ್ಷನ್ ಸರ್. SIT ತನಿಖೆಯ ವಿಷಯದಲ್ಲಿ ನಾನು ಯಾವುದೇ ಒಂದು ಹೇಳಿಕೆಯನ್ನು ಕೊಡ್ಲಿಕ್ಕೆ ಆಗಲ್ಲ. SIT ತನಿಖೆ ಅದರ ಪಾಡಿಗೆ ಅದು ಆಗ್ತಾ ಇದೆ. ಅದರಲ್ಲಿ ನಾವು ಕೊಟ್ಟು ಲಾಸ್ಟ್ ನಮಗೆ ನೋಟಿಸ್ ಬಂದು ಅದಕ್ಕೆ ಕೋರ್ಟ್ಗೆ ಹೋಗ್ಲಿಕ್ಕೆ ಟೈಮ್ ಇಲ್ಲ. ಅವ್ರು ತನಿಖೆ ಮಾಡ್ತಾ ಇದ್ದಾರೆ, ಯಾರಿಗೂ ತೊಂದರೆ ಆಗದಂಗೆ, ಪಬ್ಲಿಕ್ ಆಗ್ಲಿ ಇಲ್ಲ ಅಲ್ಲಿ ದೇವಸ್ಥಾನಕ್ಕಾಗ್ಲಿ ಅಲ್ಲ ಅಲ್ಲಿ ದೊಡ್ಡವ್ರು ಯಾರಿಗೂ ತೊಂದರೆ ಇಲ್ಲ, ಅವರ ಅವಶ್ಯಕ್ಕೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವಾಗ ಅದರ ವಿಷಯದಲ್ಲಿ ನಾವು ಮಾತಾಡೋದು ಸರಿಯಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲಲ್ಲ, ಈಗ ನಾವು ಮಾತಾಡ್ತಾ ಇರೋದು ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಜಸ್ಟ್ ಆತ ಮಾಡಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ. ಅಲ್ಲ ಇವಾಗ ಎಲ್ಲರೂ ತಂದಾಕ್ತಿರೋ ಅದೇ ಅಲ್ವಾ ಸರ್? ದೇವಸ್ಥಾನ ತಂದಾಕ್ತಾ ಇದಾರಲ್ಲ ಸರ್. ದೇವಸ್ಥಾನಕ್ಕೂ ಇಲ್ಲಿ ಕಾಡಲ್ಲಿರೋದಕ್ಕೆ ಏನು ವ್ಯತ್ಯಾಸ? ಕಾಡಲ್ಲಿರೋ ವಿಷಯ ತೆಗಿತಾ ಇರೋದು, ಸರ್ಕಾರಿ ಭೂಮಿಯಲ್ಲಿರೋದು ಇದನ್ನು ತೆಗಿತಾ ಇರೋದು. ಯಾರು ದೇವಸ್ಥಾನ ಹತ್ರ ಹೋಗಿಲ್ಲ. ಆದ್ರೆ ಇವಾಗ ನೋಡಿ 24 ದೊಡ್ಡ ಆಂದೋಲನೆ ಮಾಡ್ತಾ ಇದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ? ತನಿಖೆ ನಡೆಸಿ ಸಹಕಾರ ಕೊಡ್ಬೇಕಲ್ಲ ಸರ್, ಅದು ಮಾಡ್ತಾ ಇಲ್ವಲ್ಲ. ಇವಾಗ ನಾವು SIT ವಿಷಯ ಈ ತರ ಹೇಳಿದ್ರೆ ಅದನ್ನೇ ದೊಡ್ಡ ವಿಷಯ ಮಾಡ್ತಾ ಇರ್ತಾರೆ. ಅಲ್ಲ, ಈಗ ಅನೇಕ ಕಡೆ ಊಹಾಪೋಹಗಳು ಹಬ್ಬಿಸ್ತಾ ಇದ್ದಾರೆ ಕೆಟ್ಟ ಹೆಸರು ತರೋದಕ್ಕೆ. ಅದೆಲ್ಲ ನಾವು ಚರ್ಚೆ ಮಾಡ್ತಾ ಇರೋದು ಇಲ್ಲಿ ಧರ್ಮಸ್ಥಳದ ಬಗ್ಗೆ ಅಲ್ಲ, ಅಲ್ಲಿ ನಡೆದಿದೆ ಅನ್ನುವಂತ ವಿಚಾರಗಳೇನಿದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಷ್ಟೇ. ಇದಕ್ಕೂ ಧರ್ಮಸ್ಥಳಕ್ಕೆ ಸಂಬಂಧ ಇಲ್ಲ. ಹೌದು ಸರ್, ಇದನ್ನೇ ಇದರ ವಿರುದ್ಧವಾಗಿ SIT ತನಿಖೆ ವಿರುದ್ಧವಾಗಿ ಬರ್ತಾ ಇದಾರಲ್ಲ ಸರ್, ಅವ್ರಿಗೆ ಸ್ವಲ್ಪ ಮನವರಿಕೆ ಮಾಡುವಾಗ ಹೇಳ್ಕೊಡಿ ಸರ್. ಯಾವುದೇ ಕಾರಣಕ್ಕೂ ಯಾರ ವಿರುದ್ಧ ಅಲ್ಲ, ದೇವಸ್ಥಾನ ವಿರುದ್ಧ ಅಲ್ಲ. ನೋಡಿ ಅದು SIT ಒಂದು ತಂಡ ರಚನೆ ಮಾಡಿದ್ದಾರೆ. ಏನಾಗಿ ಧರ್ಮಸ್ಥಳ ಗ್ರಾಮ ಅಂದ್ರೆ 9,881 ಜನ ವಾಸ ಇರುವಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಆಗಿರುವಂತ ಅತ್ಯಾಚಾರ ಕೊಲೆ ಇದೆ ಅಂತ ಯಾರೋ ಒಂದು ಮುಸ್ಲಿಂ ಅವರು ಬಂದಿದ್ದಾರೆ ವಕೀಲ ಮುಖಾಂತರವಾಗಿ. ಅವರ ಹೇಳಿಕೆ ಪ್ರಕಾರವಾಗಿ ಯಾವುದೋ ಇಂಟೆಲಿಜೆನ್ಸ್ ವರದಿ ಪ್ರಕಾರವಾಗಿ SIT ತಂಡವನ್ನು ರಚನೆ ಮಾಡಿದ್ದಾರೆ. ಅದರ ಪ್ರಕಾರ ತನಿಖೆ ಆಗ್ತಾ ಇದೆ. ಈ ತನಿಖೆ ಮಧ್ಯೆಯಲ್ಲಿ ಯಾರಿಗೂ ತೊಂದರೆ ಆಗದಂಗೆ ಕೆಲಸ ಕಾರ್ಯ ಮಾಡಿ ಅಂತ ಎಲ್ಲರಿಗೆ ಹೇಳಿಕಾರದು. ಆಮೇಲೆ ಇನ್ನೊಂದು ವಿಚಾರ, ನೀವು ಹೇಳಿದ್ರಲ್ಲ, ಈಗ ಬಾಲಕಿ ಶವ ಹೂತಿಟ್ಟಿರೋದು ನಾನು ನೋಡಿದ್ದೀನಿ, 1 ವಾರಗಳ ಕಾಲ ಅಲ್ಲೇ ಇತ್ತು ಅಂತ. ಅದರ ತನಿಖೆ ಯಾವಾಗ ಆಗುತ್ತೆ ಏನು ಅಂತ ಸರ್? ಅದಕ್ಕೆ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದೀನಿ ಸರ್. ಒಂದೊಂದು ಸ್ಟೆಪ್ ಹೆಜ್ಜೆಯಾಗಿ ಅವ್ರ ಮುಂದೆ ನನ್ನ ಮಾಹಿತಿ ಎಲ್ಲ ತಗೊಳ್ತಾ ಇದ್ದಾರೆ. ಅದ್ರ ಪ್ರಕಾರ ಕೊಡ್ತಾ ಇದೀವಿ ಸರ್. ಮತ್ತೆ ಇನ್ನೊಂದು 2 ಮಂಗಳೂರಿಂದ ಬರಬೇಕು, ಅವ್ರು ಬರ್ತಾ ಇದ್ದಾರೆ. ಅವರು ಕರೆಸಿ ಅಂತ ಹೇಳಿದ್ದಾರೆ. ಅವ್ರನ್ನ ಮಂಗಳೂರಿಂದ ಕರೆಸಿ ಅವರ ಸ್ಟೇಟ್ಮೆಂಟ್ ಕೊಡ್ತೀವಿ. ಅಂದ್ರೆ ಅಲ್ಲಿ ನಾನು ಒಬ್ಬನೇ ಎಲ್ಲ ನೋಡ್ರು ಇದ್ದಾರೆ, ಅವ್ರನ್ನೆಲ್ಲ ಹೇಳಿಕೆ ತಗೊಳ್ಬೇಕಲ್ಲ ಸರ್. ಅದಕ್ಕೋಸ್ಕರ ಅವರ ಹೇಳಿಕೆನೆ ತಗೊಂಡ ನಂತರ ಸತ್ಯಾಸತ್ಯ ಘಟನೆ ಇದೆಯಾ ಇಲ್ವಾ ಅಂತ ಅವಾಗ SIT ಅಧಿಕಾರಿಯವರಿಗೆ ಮನವರಿಕೆ ಆಗಬೇಕು. ಅದಿದ್ದರೆ ಮಾತ್ರ ಮತ್ತೆ ಮುಂದಕ್ಕೆ ಏನೋ FIR ಮಾಡೋದಾದ್ರೆ ಅಲ್ಲಿ FIR ಮಾಡಿ ತನಿಖೆ ಮುಂದುವರಿಸಬಹುದು ಸರ್.
ಇಲ್ಲ ನಾನೇನೋ ಸುಳ್ಳು ದೂರ ಕೊಟ್ಟರೆ ಪಬ್ಲಿಕ್ ಅಲ್ಲಿ ಹೇಳ್ಬೋದು, ಅಲ್ಲ ನೇರವಾಗಿ ನನ್ನ ಮೇಲೆ ಅವರಿಗೆ ಕ್ರಮ ತೆಗಿಬೋದು ಸರ್. ಆಮೇಲೆ ನಿಮ್ಗೂ ಜೀವ ಬೆದರಿಕೆ ಇದೆ, ಪ್ರೊಟೆಕ್ಷನ್ ಬೇಕು ಅಂತ ಕೇಳಿದ್ರಿ. ಈ ಯಾವ ತರ ಏನ್ ಕತೆ ಅಂತ ಸರ್? ಹೌದು ಸರ್, ಏನಂದ್ರೆ ಇವಾಗ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇಲ್ಲಿ ಯಾವ ರೀತಿಯಲ್ಲಿ ಇದೆ ವಾತಾವರಣ ಅಂತ. ಆದ್ರೆ ನಾನೊಂದು ಭಾರತ ದೇಶ ಪ್ರಜೆಯಾಗಿ ನಾನ್ ನಮ್ಮ ಸಂವಿಧಾನ ಕೆಲಸ ಮಾಡ್ತಾ ಇದ್ದೀನಿ, ಸತ್ಯನಿಷ್ಠೆಯಿಂದ ಕೆಲಸ ಮಾಡ್ತಾ ಇದೆ ಸರ್. ಅದರ ಮಧ್ಯೆಯಲ್ಲಿ ನಮ್ಮನ್ನ ಅಟ್ಯಾಕ್ ಮಾಡಿದ್ರೆ ಅದೇನ್ ಮಾಡ್ಲಿಕ್ಕೆ ಕಾನೂನು ಕ್ರಮ ಪೊಲೀಸ್ ಕೈಗೊಳ್ಬೇಕಿತ್ತು. ಆದ್ರೆ ಮೊನ್ನೆ ನಮ್ಮ ಮಾಧ್ಯಮ ಮಿತ್ರರ ಮೇಲೆ ಅಟ್ಯಾಕ್ ಮಾಡಿದಾರಲ್ಲ ಸರ್ ಅವರು. ಅವತ್ತು ಪ್ಲಾನ್ ಮಾಡಿದ್ರು, ನನ್ಗೆ ಹೇಳಿದ್ರೆ ಪಬ್ಲಿಕ್ ಅಲ್ಲಿಂದ ಎಲ್ಲ ಸುದ್ದಿ ಬರ್ತಾ ಇತ್ತು, ಜಯಂತವರೇ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ, ನಿಮ್ಮನ್ನಾಗ್ಲಿ ನೀವು ಅಜಯ್ ಬಂದ್ರು ಟಾರ್ಗೆಟ್, ಅಭಿಷೇಕ್ ಸಂತೋಷ್ ನೀವೆಲ್ಲ ಬಂದ್ರೆ ಟಾರ್ಗೆಟ್ ಮಾಡಿ ಇಟ್ಟಿದ್ದಾರೆ, ಸ್ವಲ್ಪ ಜಾಗೃತ ವಹಿಸಿ ಅಂತ ಹೇಳಿದ್ರು. ನಾವು ಯಾವ ರೀತಿಯಲ್ಲಿ ಜಾಗೃತ ವಹಿಸ್ಬೇಕು ಸರ್? ನಾವು ದೂರ ಕೊಟ್ಬಿಟ್ಟೆಲ್ಲ ಪೊಲೀಸ್ ಬಂದೋಬಸ್ತ್ ಬೇಕಂತ ಕೇಳ್ಬೇಕಾ? ನಾವೇನಕ್ಕೆ ಸರ್ ದೂರ ಕೊಟ್ಟು ಅಷ್ಟೊಂದು ಪೊಲೀಸ್ ಬಂದೋಬಸ್ತ್ ಓಡ್ಲಿಕ್ಕೆ? ಇದು ಭಾರತ ದೇಶ ಅಲ್ಲ ಸರ್, 1947 ಸ್ವತಂತ್ರ ಸಿಕ್ಕಿದೆ ತಾನೆ, ಆನಂತರ ನಾವು ನಮಗೆ ಬಂದೋಬಸ್ತ್ ಕೇಳ್ತಾ ಇರ್ಬೇಕಾ? ಅದು ಬೇಡ ನನಗೆ. ನಾನು ಕೇಳಿದ್ರೆ ನಿನ್ನೆ ದೂರ ಕೊಟ್ರಿ ಏನಂತ ಹೇಳಿದ್ರೆ, ಯಾರ್ಯಾರು ನನ್ನನ್ನು ಹಿಂಬಾಲಿಸ್ತಾ ಇದ್ರು, ಮುಂದೊಂದು ದಿನ ನನ್ನ ಮೇಲೆ ಏನಾದ್ರು ಅಡ್ಲೆ ಮಾಡಿದರೆ, ಕೊಲೆ ಮಾಡಿದರೆ ಅವರಿಗೆ ತನಿಖೆ ಮಾಡ್ಲಿಕ್ಕೆ ಒಂದು ಮಾರ್ಗದರ್ಶನ ಬೇಕಲ್ಲ ಸರ್? ಅದಕ್ಕೋಸ್ಕರ ನಾನು ಯಾರೆಲ್ಲ ಹಿಂಬಾಲಿಸಿ ಎಂಬುದನ್ನು ನಾನು ದೂರ ಕೊಟ್ಟಿದ್ದೀನಿ ಸರ್ ಧರ್ಮಸ್ಥಳ ಠಾಣೆಗೆ. ಅಂದ್ರೆ ಅವರೆಲ್ಲ ಗೊತ್ತಾ ನಿಮಗೆ ಫಾಲೋ ಮಾಡ್ತಾ ಇರೋದು, ಅಥವಾ ನಿಮಗೆ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅವರೆಲ್ಲ ನಿಮಗೆ ನೋಡಿದೀರಾ ಹೇಗೆ ಅಂತ? ಹೌದು, ನೋಡಿದ್ದೀನಿ ಸರ್. ಮತ್ತೆ ಅವತ್ತು ನಮ್ಮ ಮಾಧ್ಯಮ ಮಿತ್ರರ ಮೇಲೆ ಹಲ್ಲೆ ಮಾಡುವ ಹೊತ್ತು ನಾನು ಅಲ್ಲಿಂದ ಠಾಣೆಗೆ ಹೋಗುವಾಗ ನನ್ನ ಹಿಂಬಾಲಿಸ್ತಾ ಇದ್ರು. ಅಲ್ಲಿಂದ ಕಾರಲ್ಲಿ ಇಳಿದು ನಾನು ಮಂಗಳ ಸೌಜನ್ಯ ಮನೆ ಕಡೆಯಿಂದ ಮತ್ತೆ ಇನ್ನೊಂದು ಕಾರ್ ಹತ್ತಿ ಧರ್ಮಸ್ಥಳ ದೇವಸ್ಥಾನ ಮುಂದೆಯಿಂದ KSRTC ಬಸ್ ಸ್ಟ್ಯಾಂಡ್ ತಂದಿರುವ ರಸ್ತೆಯಲ್ಲಿ ತಿರ್ಗಾ ನಾನು ಇಲ್ಲಿ ಬೆಳಕ ಆಸ್ಪತ್ರೆ ಹೋಗಿರೋದು. ಅವಾಗ ನಾನು ಯಾವತ್ತೂ ಇಲ್ಲಿ ಓಡಾಡುವಾಗ ನಾನು ಇಲ್ಲಿ ಲೋಕಲ್ ಒಬ್ಬರನ್ನ ಇಟ್ಕೊಂಡಿರ್ತೀನಿ ನಾನು, ಯಾರು ಏನಂತ ತಿಳ್ಕೊಳ್ಲಿಕ್ಕೆ. ಅದಕ್ಕೋಸ್ಕರ ಅವರ ಮಾಹಿತಿ ಪ್ರಕಾರ ನನಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಮತ್ತೆ ನಾನು ನೋಡಿದ್ದೀನಿ, ಮತ್ತೆ ವಿಡಿಯೋದಲ್ಲಿ ಇದೆ ಸರ್. ಈ ಪ್ರೊಟೆಕ್ಷನ್ ಬಗ್ಗೆ ಏನ್ ಹೇಳಿದ್ದಾರೆ ಈಗ ಅಂತ? ಇಲ್ಲ ಸರ್, ನಾನು ಕೇಳ್ತಾ ಇಲ್ಲ ಸರ್, ಆತರ ಕೇಳೋದೇ ಇಲ್ಲ ಸರ್. ಆಮೇಲೆ ಈಗ ಇನ್ನೊಂದು ವಿಚಾರ ಸರ್, ಈಗ 13ನೇ ಪಾಯಿಂಟ್ ಅಲ್ಲಿ ಇವಾಗ ನೋಡಿ ಇಲ್ಲಿ ಪೊಲೀಸ್ ಅಧಿಕಾರಿ ಅವರ ಕೆಲಸಕ್ಕೆ ಎಷ್ಟೋ ಬೇಕಾಗುತ್ತೆ, ಅದ್ರಲ್ಲಿ ನಾವು ಕೇಳೋದು ನಮ್ಮಿಂದ ಸುತ್ತಾಡೋದು ಅದೆಲ್ಲ ಒಂದು ಸರಿಯಾದ ವ್ಯವಸ್ಥೆ ಅಲ್ಲ ಅಂತ ಕಾಣಿಸ್ತಾ ಇದೆ. ಬಟ್ ಇವತ್ತು 13ನೇ ಪಾಯಿಂಟ್ ಅಲ್ಲಿ ನಿಮ್ ಪ್ರಕಾರ ಏನಾದ್ರು ಸಿಗ್ಬೋದಾ? ಅಸ್ಥಿಪಂಜರಗಳು ಸಿಗುತ್ತಾ? ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಸರ್, ನನ್ನ ಪ್ರಕಾರವಾಗಿ ನಾನೊಬ್ಬ ಸಾಮಾಜಿಕ ಹೋರಾಟಗಾರನಾಗಿ ನನ್ನ ನಂಬಿಕೆ ಮೇಲೆ ಸ್ಥಳೀಯ ಜನರು, ಅಂದ್ರೆ ಅವರ ಹೆಸರೆಲ್ಲ ನಮ್ಗೆ ಹೇಳ್ಲಿಕ್ಕೆ ಆಗಲ್ಲ, ಸ್ಥಳೀಯ ಜನರು ಹೇಳ ಪ್ರಕಾರವಾಗಿ ಅಲ್ಲಿ 13ನೇ ಪಾಯಿಂಟ್ ಇನ್ನು ಅಲ್ಲಿಂದ 100 ಮೀಟರ್ ಮುಂದೆ ಮತ್ತೆ ಆ ಏರಿಯಾದಲ್ಲಿ ಅತ್ಯಂತ ಹೆಚ್ಚು ಆ ಮೃತದೇಹವನ್ನು ಊತಾಕಿದ ಜಾಗ ಅದೇ ಅಂತ ಹೇಳ್ತಾ ಇದಾರೆ ಸರ್. ಓಕೆ. ಆದ್ರೆ ಅಲ್ಲಿ ಮಣ್ಣು ತುಂಬಾ ತಂದು ಹಾಕಿದ್ದಾರೆ. ಅದು ಅನ್ನೋ ನದಿ ಬದಿಗೆ ಇನ್ನೂ ಸ್ವಲ್ಪ ಅಲ್ಲಿ ಏನು ಹೋಗಿಲ್ಲ ಅಂತ ಹೇಳ್ತಾ ಇದಾರೆ, ಅಲ್ಲೂ ಇದೆ ಅಂತ ಹೇಳ್ತಾ ಇದಾರೆ. ಎಲ್ಲ ಆಗಿರೋ ಘಟನೆ ಹೌದು, ವಿಷಯನೂ ಹೌದು. ಇವಾಗ ಬಂದಿರೋ ಏನೋ ಈ ಭೀಮಾ ಅಂತ ಹೇಳ್ತಾ ಅವ್ರು ಊಟ ಆಗಿರೋದು ಹೌದು ಅಂತ ಹೇಳ್ತಾ ಇದಾರೆ. ನಮಗೆ ಇವಾಗ ಕೆಲವೊಂದು ಮಾಹಿತಿಯನ್ನು ಪೊಲೀಸರಿಗೆ ಕೊಡಲ್ಲ, ಇನ್ನೊಬ್ರಿಗೆ ಹೇಳಲ್ಲ. ಯಾಕೆ ಯಾವ ರೀತಿಯಲ್ಲಿ ನಮ್ಮ ಮೇಲೆ ತಿರ್ಗಾ ಅದು ಉಲ್ಟಾ ಕೇಸ್ ಮಾಡ್ಬೋದು ಅಂತ ಭಯ ಇರುತ್ತೆ, ಅದಕ್ಕೋಸ್ಕರ ನಮ್ಮಂತವ್ರಿಗೆ ಹೇಳ್ತಾ ಇದ್ದಾರೆ. ನಾವು ಅದನ್ನೆಲ್ಲ ತಿಳ್ಕೊಳ್ತಾ ಇದೀವಿ ಸರ್. ನಾನಿವತ್ತು ಏನಿದ್ರು ಇವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಅಲ್ಲಿಂದ ಕೇಂದ್ರದಿಂದ ಮಾಹಿತಿ ಹಕ್ಕು ಅಧಿಕಾರಿ ಮಾನವ ಹಕ್ಕು ಆಯೋಗದವರು ಬಂದಿದ್ದಾರೆ, ಎಲ್ಲ ಮಾಹಿತಿಯನ್ನು ನಾನು ಅವರಿಗೆ ಬಿಚ್ಚಿಡ್ತಾ ಇದ್ದೀನಿ ಸರ್. ಓಕೆ ಥ್ಯಾಂಕ್ ಯು ಜಯಂತ್ ಅವರೇ, ಅಶ್ವಯುಗ ನ್ಯೂಸ್ ಒಟ್ಟಿಗೆ ಮಾತನಾಡೋದಕ್ಕೆ ಥ್ಯಾಂಕ್ ಯು. ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ SR ವಿಶ್ವನಾಥ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ. ಧಾರ್ಮಿಕ ಕೇಂದ್ರದ ಮೇಲೆ ಈ ರೀತಿ ಮಾಡುವಂಥದ್ದು ಸರಿಯಲ್ಲ. 16 ಕಾರುಗಳಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಯಾರು ಕಳಂಕ ತಂದಿದ್ದಾರೋ ಅಂಥವರಿಗೆ ಶಿಕ್ಷೆ ಆಗಲಿದೆ. ಈ ವಿಚಾರವನ್ನ SR ವಿಶ್ವನಾಥ್ ಅವರು ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಸುಮಾರು 13 ವರ್ಷಗಳ ಹಿಂದೆ ಸೌಜನ್ಯರವರ ಒಂದು ಅತ್ಯಾಚಾರ ಆಯಿತು. ಆ ವಿಚಾರ ಇನ್ನೂ ಕೂಡ ಜೀವಂತವಾಗಿ ಇಟ್ಟುಕೊಂಡು ಅದರ ನೆಪದಲ್ಲಿ ಕೆಲವರು ಧರ್ಮಸ್ಥಳಕ್ಕೆ ಅಪಪ್ರಚಾರವನ್ನು ಮಾಡೋ ರೀತಿಯಲ್ಲಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನೇ ಪ್ರಶ್ನೆ ಮಾಡೋ ರೀತಿಯಲ್ಲಿ, ಹಿಂದೂಗಳ ಭಾವನೆಗೆ ವಿರುದ್ಧವಾಗಿ ಧಕ್ಕೆ ತರೋ ರೀತಿಯಲ್ಲಿ ಹೇಳಿಕೆಗಳನ್ನು ಅವೆಲ್ಲ ನಾವು ನೋಡ್ತಾ ಇದ್ವಿ. ಆದರೆ ಯಾವತ್ತೂ ಈ ಸೌಜನ್ಯಳ ಕೇಸನ್ನು ಪಕ್ಕಕ್ಕಿಟ್ಟು ಅದರ ನೆಪದಲ್ಲಿ ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಕೂಡ ಇವರು ನೇರವಾಗಿ ಅಪಾದನೆಯನ್ನು ಮಾಡೋದು, ಕೆಟ್ಟ ಹೆಸರು ತರಕ್ಕೆ ಬಂದಾಗ ನಾವು ಯಲಾಂಕದಲ್ಲಿ ನಾವು ನಮ್ಮ ಮುಖಂಡರೆಲ್ಲ ತೀರ್ಮಾನವನ್ನು ಮಾಡಿದ್ವಿ, ನಾವು ಧರ್ಮಸ್ಥಳದ ಪರವಾಗಿ ನಿಲ್ಲಬೇಕು ಅಂತೇಳಿ 16ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ನಮ್ಮ ಗ್ರಾಮದಿಂದ ನಾವು ಕಾರುಗಳಲ್ಲಿ ಹೋಗ್ತಾ ಇದ್ದೀವಿ. ನಾವು
ಸುಮಾರು ನಾನು ಮೊದಲು 200 ಅನ್ಕೊಂಡಿದ್ದೆ, ಆದರೆ ನಿನ್ನೆವರೆಗೂ 375 ವೆಹಿಕಲ್ಗಳ ಸಂಖ್ಯೆ ಕೊಟ್ಟಿದ್ದಾರೆ. ಬಹುಶಃ ಅದು ಇನ್ನೂ ಜಾಸ್ತಿ ಆಗ್ಬೋದು. ಸೊ ನಾವು ಇಲ್ಲಿಂದ ನೇರವಾಗಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಧರ್ಮಸ್ಥಳದ ಸ್ವಾಮಿಯ ಪೂಜೆಯನ್ನು ಮಾಡಿ ಇದರಲ್ಲಿ ಯಾರಿಗೆ ತಪ್ಪಾಗಿದ್ರೆ ಅವ್ರಿಗೆ ಶಿಕ್ಷೆಯನ್ನು ಕೊಡಲಿ, ಯಾರು ಈ ದೇವಸ್ಥಾನದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾರೆ ಅವರಿಗೆ ಸರಿಯಾದ ಶಿಕ್ಷೆ. ಸಚಿವ ಸ್ಥಾನದಿಂದ KN ರಾಜಣ್ಣ ಅವರನ್ನ ವಜಾಗೊಳಿಸಿರುವಂತಹ ಹಿನ್ನೆಲೆ ಆಕ್ರೋಶ ಭುಗಿಲೆದ್ದಿದೆ. ಮಧುಗಿರಿಯಲ್ಲಿ ರಾಜಣ್ಣ ಅವರ ಬೆಂಬಲಿಗರು ಭಾರೀ ಹೈಡ್ರಾಮಾ ಸೃಷ್ಟಿಸ್ತಾ ಇದ್ದಾರೆ. ಪೆಟ್ರೋಲ್ ಅನ್ನ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಬೆಂಬಲಿಗರು ಅಂತ ಗೊತ್ತಾಗ್ತಾ ಇದೆ. ಒಂದು ಕಡೆ ಅವರನ್ನ ಸಚಿವ ಸಂಪುಟದಿಂದ ಕಿಕ್ಔಟ್ ಮಾಡುವಂತ ವಿಚಾರ ಏನಿದೆ ಅದು ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಬೆಂಬಲಿಗರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಧುಗಿರಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ KN ರಾಜಣ್ಣ ಅವರ ಅಭಿಮಾನಿಗಳು. ಮಧುಗಿರಿಯಲ್ಲಿ ಅಭಿಮಾನಿಗಳು ಬೆಂಬಲಿಗರ ಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ಬಳಿಕ ತುಮಕೂರು ಜಿಲ್ಲೆ ಮಧುಗಿರಿ ಬಂದ್ ಆಗುತ್ತೆ. ಮಧ್ಯಾಹ್ನ 1ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಸ್ವಯಂ ಪ್ರೇರಿತ ಬಂದ್ ಇರುತ್ತೆ ಅಂತ ಗೊತ್ತಾಗ್ತಾ ಇದೆ. ಬ್ಯಾಂಕು, ಆಸ್ಪತ್ರೆಯನ್ನ ಹೊರತುಪಡಿಸಿ ಉಳಿದೆಲ್ಲ ಚಟುವಟಿಕೆಗಳು ಬಂದ್ ಆಗ್ತಾ ಇದೆ. ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಸ್ವಯಂ ಪ್ರೇರಿತ ಬಂದ್ ಇದು. ಆಮೇಲೆ ಹೇಳಿ ಕೇಳಿ KN ರಾಜಣ್ಣ ಅವರ ಅಭಿಮಾನಿ ಬಳಗ ದೊಡ್ಡದಾಗಿದೆ. ಒಂದು ಕಡೆ ಹಿರಿಯ ಸಚಿವರು, ರಾಜಕೀಯ ಅನುಭವ ಹೊಂದಿರುವಂಥ ನಾಯಕರು 1972ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಂತಹ KN ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪರವಿರೋಧದ ಚರ್ಚೆಗಳು ನಡೀತಾ ಇದೆ. ಅದರ ಬೆನ್ನಲ್ಲೇನೆ ಈಗ ಅವರ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಸ್ವಯಂ ಪ್ರೇರಿತ ಬಂದ್ ಅನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆಮೇಲೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಬೆಂಬಲಿಗ ಯತ್ನಿಸಿರುವಂತ ಪ್ರಸಂಗ ಕೂಡ ನಡೆದಿದೆ. ಸ್ವತಃ KN ರಾಜಣ್ಣ ಅವರು ಇದರ ಹಿಂದೆ ಷಡ್ಯಂತ್ರ ಇದೆ, ಆಮೇಲೆ ಯಾವ ವಿಚಾರಕ್ಕಾಗಿ ಅವರನ್ನ ಕಿಕ್ಔಟ್ ಮಾಡಿದ್ದಾರೆ ಅಂತೇಳಿ ಈಗ ಕಾಂಗ್ರೆಸ್ ಪಕ್ಷದಲ್ಲೇನೆ ಒಂದಷ್ಟು ನಾಯಕರಿಗೆ ಕ್ಲಾರಿಟಿ ಇಲ್ಲ. ಗೃಹ ಸಚಿವರೇ ಮಾತನಾಡ್ತಾ ಇದ್ರು, ಅವರು ಮಾತನಾಡುವಂಥ ಸಂದರ್ಭದಲ್ಲೇ ಹೇಳ್ತಾ ಇದ್ರು, ಅದರ ಮಾಹಿತಿ ನನಗಿಲ್ಲ, ವಿವರವಾಗಿ ನನಗೆ ಗೊತ್ತಿಲ್ಲ. ಬಹುಶಃ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಈ ವಿಚಾರವಾಗಿ ಮಾಹಿತಿ ಇದ್ದಿರುತ್ತೆ. ಆಮೇಲೆ KN ರಾಜಣ್ಣ ಅವ್ರು ನನಗೂ ಹೇಳಿದ್ರು, ನಿಮಗೆ ಹೈಕಮಾಂಡಲ್ಲಿ ಪರಿಚಯ ಇದ್ದಾರಲ್ಲ, ಕೇಳಿ ಯಾಕೆ ಈ ಥರ ಮಾಡಿದ್ದಾರೆ ಅಂತ. ಈಗ ನಾನು ಕೇಳಿ ಏನು ಪ್ರಯೋಜನ ಇಲ್ಲ. ಹೈಕಮಾಂಡ್ ಇದೆ, ಒಂದಷ್ಟು ನಿಯಮಗಳಿರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಅಷ್ಟೇ. ನಾನು ಕೂಡ ವಿಚಾರವಾಗಿ ಏನು ಮಾತನಾಡೋದಕ್ಕೆ ಹೋಗಿಲ್ಲ, ನನಗೆ ವಿವರವಾಗಿ ಗೊತ್ತಿಲ್ಲ. ಇದನ್ನು ಗೃಹ ಸಚಿವರು ಹೇಳಿದ್ದಾರೆ. ಯಾಕೆ ಅಂತಂದರೆ ತುಮಕೂರು ಅಂದಕ್ಷಣ ನೆನಪಾಗುವಂಥ 2 ಹೆಸರು, ಅದರಲ್ಲಿ ಒಂದು KN ರಾಜಣ್ಣ, ಮತ್ತೊಂದು ಕೊರಟಗೆರೆಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಸದ್ಯ ಈಗ ರಾಜಣ್ಣ ಬೆಂಬಲಿಗರು ಭಾರೀ ಹೈಡ್ರಾಮವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಬೆಂಬಲಿಗರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಅವರನ್ನು ಸಚಿವ ಸಂಪುಟದಿಂದ ಕಿಕ್ಔಟ್ ಮಾಡಿರುವಂಥ ವಿಚಾರ ಅಭಿಮಾನಿಗಳಿಗೆ ಹಿಡಿಸಿಲ್ಲ. ಧಿಕ್ಕಾರದ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ, ಅವರ ಫೋಟೋ ಇಟ್ಕೊಂಡಿದ್ದಾರೆ. ಯಾಕೆ ಈ ಕ್ರಮ, ಯಾಕೆ ಅವರನ್ನು ವಜಾಗೊಳಿಸಿದ್ರು ಅನ್ನುವಂಥ ಪ್ರಶ್ನೆಗಳನ್ನು ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನೋಡಿ, ಪೆಟ್ರೋಲ್ ಹಾಕ್ಕೊಂಡು ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸ್ತಾ ಇರುವಂಥ ಸಂದರ್ಭ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕೂಡಲೇ ಆತನನ್ನ ಸಮಾಧಾನ ಪಡಿಸುವಂಥ ಕೆಲಸ ಕೂಡ ಆಗಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಜೀವಕ್ಕೆ ಅಪಾಯ ಆಗುತ್ತೆ. ವಾಟರ್ ಕ್ಯಾನಲ್ಲಿ ತಂದಿದ್ದಂಥ ಪೆಟ್ರೋಲ್ ಅನ್ನ ಆತ ಸುರ್ಕೊಂಡು ಬೆಂಕಿ ಹಚ್ಕೊಳ್ಳೋದಕ್ಕೆ ಮುಂದಾಗಿದ್ದ. ನೋಡಿ, ಅಭಿಮಾನಿಗಳು ಬೆಂಬಲಿಗರು ಅಂದ ಕೂಡಲೇ ಅವರಿಗೆ ಪ್ರಶ್ನೆ ಮಾಡೋದಕ್ಕೆ ಅಥವಾ ಪ್ರತಿಭಟನೆ ಮಾಡೋದಕ್ಕೆ, ಆಕ್ರೋಶ ಹೊರ ಹಾಕೋದಕ್ಕೆ ಅವಕಾಶ ಇರುತ್ತೆ. ಆದರೆ ಜೀವ ತಗೊಳ್ಳೋದಕ್ಕೆಲ್ಲ ಹೋಗುವಂಥದ್ದು ಇದೆಯಲ್ಲ, ಅದು ಸರಿಯಲ್ಲ. ಅದು ಒಂದು ರೀತಿ ಅಭಿಮಾನದ ಪರಮಾವಧಿ ಆಗ್ಬಿಡುತ್ತೆ. ಯಾಕಂತಂದರೆ ಈಗ ಅವರನ್ನು ಯಾಕೆ ಕಿಕ್ಔಟ್ ಮಾಡಿದ್ದಾರೆ, ಯಾಕೆ ವಜಾಗೊಳಿಸಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಕ್ಲಾರಿಫಿಕೇಶನ್ ಸ್ವತಃ ಅವರೇ ಪಡ್ಕೊಳ್ತಾರೆ.
ರಾಹುಲ್ ಗಾಂಧಿಯನ್ನ ಭೇಟಿ ಮಾಡುವಂಥ ಸಾಧ್ಯತೆ ಇದೆ, ಅದಕ್ಕೆ ಪ್ಲಾನ್ ಮಾಡ್ಕೋತಾ ಇದ್ದಾರೆ KN ರಾಜಣ್ಣ ಅವರು ಅಂತೇಳಿ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಬಟ್ ಆದರೆ ಈಗ ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಅಂದರೆ, ಎಲ್ಲ ರೀತಿಯಾದಂಥ ಚಟುವಟಿಕೆ ಕೇವಲ ಎಮರ್ಜೆನ್ಸಿ ನೀಡ್ಗಳನ್ನು ಹೊರತುಪಡಿಸಿ ಆಸ್ಪತ್ರೆ ಮತ್ತು ATM ಇದೆರಡನ್ನು ಬಿಟ್ಟು ಇನ್ನೆಲ್ಲವೂ ಕೂಡ ಬಂದಾಗುತ್ತೆ. 1 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಕಂಪ್ಲೀಟ್ ಆಗಿ ಬ್ಯಾಂಕು, ಆಸ್ಪತ್ರೆ ಇದೆರಡು ಮಾತ್ರ ಬಿಟ್ಟು ಇನ್ನೆಲ್ಲ ಚಟುವಟಿಕೆಗಳು ಕೂಡ 1 ಗಂಟೆಯಿಂದ 5 ಗಂಟೆವರೆಗೂ ಇರೋದಿಲ್ಲ. ಮಧುಗಿರಿಯಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಾವಳಿಗಳಿದು. ಮಧುಗಿರಿಯಲ್ಲಿ ರಾಜಣ್ಣ ಬೆಂಬಲಿಗರಿಂದ ಹೈ ಡ್ರಾಮಾ ನಡೀತಾ ಇದೆ. KN ರಾಜಣ್ಣ ಅಭಿಮಾನಿಗಳಿಂದ ಮಧುಗಿರಿ ಬಂದ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ರಾಜಣ್ಣ ಬೆಂಬಲಿಗರು ಪ್ರತಿಭಟಿಸ್ತಾ ಇದ್ದಾರೆ. ಬಲವಂತವಾಗಿ ಅಂಗಡಿಗಳನ್ನ ಮುಚ್ಚೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಈಗ ನೋಡ್ತಾ ಇದ್ವಲ್ಲ, ಅಲ್ಲಿ ಯಾವುದೋ ಬಟ್ಟೆ ಅಂಗಡಿಲಿರೋ ಟೀ ಶರ್ಟ್ಗಳೆಲ್ಲ ಕೀಳ್ತಾ ಇದ್ರು. ಇದು ಮಧುಗಿರಿಯಲ್ಲಿ ನಡೀತಾ ಇರುವಂತ ಹೈ ಡ್ರಾಮಾ. ಯಾರ್ದು? ರಾಜಣ್ಣ ಅವರ ಅಭಿಮಾನಿಗಳದು, ಬೆಂಬಲಿಗರದು. ಪ್ರಮುಖ ರಸ್ತೆಗಳಲ್ಲಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಈಗ 1 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಸ್ವಯಂ ಪ್ರೇರಿತ ಬಂದ್ ಅಂತ ಅಂದ್ರೆ ಅವರೇ ಮಾಡಬೇಕು. ಈ ತರ ಬಲವಂತವಾಗಿ ಬಂದ್ ಮಾಡಿಸೋದಲ್ಲ. ಇದೆಲ್ಲದರ ನಡುವೆ ಆತ ಪೆಟ್ರೋಲ್ ಅನ್ನ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕೂಡ ಯತ್ನಿಸಿರುವಂತ ಒಂದು ಡ್ರಾಮಾ ನಡೆದಿದೆ. ಸಹಜವಾಗಿ ಒಂದು ಕಡೆ KN ರಾಜಣ್ಣ ಅವರಿಗೂ ಕೂಡ ಈ ವಿಚಾರ ಬೇಸರ ಆಗಿದೆ. ಅದನ್ನ ಸ್ವತಃ ಗೃಹ ಸಚಿವರು ಹೇಳಿದ್ದಾರೆ. ಯಾಕೆ ಈ ಥರದ ಕ್ರಮ ಆಗಿದೆ, ಯಾಕೆ ಅವರನ್ನು ಕಿಕ್ಔಟ್ ಮಾಡುವಂಥ ಕೆಲಸ ಆಯಿತು, ಮೊದಲಿಗೆ ಅವರನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಶತಪ್ರಯತ್ನವನ್ನು ಸ್ವತಃ CM ಸಿದ್ದರಾಮಯ್ಯ ಅವರು ಮಾಡಿರ್ತಾರೆ. ಆದರೆ ಆ ಒಂದು ಪ್ರಯತ್ನಗಳು ಯಾವುದೂ ಕೂಡ ಫಲ ಕೊಡಲಿಲ್ಲ. ಎಷ್ಟೇ ಕಸರತ್ತು ಮಾಡಿದ್ರೂ ಕೂಡ CM ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಒಟ್ಟಿಗೆ ಮಾತನಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಒಪ್ಪಲಿಲ್ಲ. ಸುತಾರಾಮ್ ಒಪ್ಪಲಿಲ್ಲ. ರಾಜೀನಾಮೆ ಕೊಡಿಸ್ಕೊಳ್ಳೋಣ, ವಜಾ ಮಾಡೋದು ಬೇಡ, ಇನ್ನು ಮುಂದೆ ಅಟ್ಲೀಸ್ಟ್ ರಾಜೀನಾಮೆ ಮಾಡೋದು ಬೇಡ ಅಥವಾ ಅವ್ರನ್ನ ವಜಾ ಮಾಡೋದು ಬೇಡ, ಇನ್ನು ಮುಂದೆ ಈ ಥರ ತಪ್ಪಾಗದೇ ಇರುವಂಥ ರೀತಿಯಲ್ಲಿ ನೋಡ್ಕೋತೀನಿ, ಇದೊಂದ್ಸಲ ಬಿಟ್ಟುಬಿಡಿ ಅನ್ನುವಂಥ ರೇಂಜಿಗೆ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಮುಖ್ಯಮಂತ್ರಿಗಳ ಪ್ರಯತ್ನ ಫಲ ಕೊಡಲಿಲ್ಲ. ಹೈಕಮಾಂಡ್ ನಾಯಕರು, ವರಿಷ್ಠರು ಕೊಟ್ಟಂಥ ಸೂಚನೆ ಏನಿದೆ, ಅವರು ಹೊರಡಿಸಿದಂಥ ಕಟ್ಟಪ್ಪಣೆ ರಾಜೀನಾಮೆ ಇಸ್ಕೊಳ್ಳೋದು ಬೇಡ, ವಜಾಗೊಳಿಸಿ. ಒಂದಲ್ಲ ಎರಡಲ್ಲ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅದು ಸ್ವತಃ ಸ್ವಪಕ್ಷದ ವಿರುದ್ಧವೇನೇ ಒಂದು ರೀತಿಯಾದಂತಹ ಹೇಳಿಕೆಗಳನ್ನು KN ರಾಜಣ್ಣ ಅವರು ಕೊಡ್ತಾ ಇದ್ರು. ಇದು ಹೈಕಮಾಂಡ್ ಲೆವೆಲ್ಗೆ ಒಂದು ರೀತಿ ಇರಿಸು ಮುರುಸು ಉಂಟು ಮಾಡ್ತಾ ಇತ್ತು. ಈ ಎಲ್ಲ ಕಾರಣಗಳಿಂದಾಗಿ ಆಮೇಲೆ ಮತಗಳತನ ಆಗಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರಲ್ಲ, ಇಷ್ಟು ದಿವಸ ಸಣ್ಣದಾಗಿ ಹೊಗೆ ಆಡ್ತಾ ಇದ್ದಂಥ ವಿಚಾರ, ಆ ವಿಚಾರವಾಗಿ ಅವ್ರು ಹೇಳಿಕೆ ಕೊಟ್ಟಿದ ತಕ್ಷಣ ಬೆಂಕಿ ಹೊತ್ಕೊಳ್ತು. ಸದ್ಯ ಈಗ ಮಧುಗಿರಿಯಲ್ಲಿ ಬಂದ್ ಮಾಡೋದಕ್ಕೆ ಬೆಂಬಲಿಗರು, ಅಭಿಮಾನಿಗಳು ನಿರ್ಧರಿಸಿದ್ದಾರೆ. ಇದಿಷ್ಟುವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.